ಸೊ ನಮಗೆ ಏನು ಖುಷಿ ಇರುತ್ತೆ, ಯಾವ ಕೆಲಸದ್ರಲ್ಲಿ ನಮಗೆ ಖುಷಿ ಇರುತ್ತೆ ಅದನ್ನು ಮಾಡ್ತಾ ಹೋಗಿದ್ರೆ ನಮ್ಮ ಲೈಫಲ್ಲಿ ಕ್ಲಾರಿಟಿ ಸಿಗುತ್ತಾ. ದಟ್ ಇಸ್ ದ ಪರ್ಪಸ್ ಆಫ್ ಲೈಫ್. ಎಷ್ಟೋ ಜನ ಅವರವರಿಗೆ ಬೇಕಾಗಿರ್ತಕ್ಕಂಥ ಖುಷಿಯಾಗಿರ್ತಕ್ಕಂಥ ಕೆಲಸಗಳನ್ನ ಬಿಟ್ಟು ಬೇರೆ ಬೇರೆದು ಮಾಡ್ತಾ ಇರ್ತಾರೆ. ಹೌದು, ಇವಾಗ ಎಷ್ಟೋ ಜನಕ್ಕೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ, ಆಸೆ ಬಟ್ ಫಂಡ್ ಇರೋದಿಲ್ಲ. ಬಟ್ ನೀನು ಅನ್ಕೊಂಡು ಬಿಸ್ನೆಸ್ ಲಿಮಿಟೆಡ್ ಫಂಡಿಂದ ಶುರು ಮಾಡ್ಬೋದಲ್ಲ. ಮಾಡಬಹುದು. ಹೇಗೆ ಏನಲ್ಲಿ ಘನತೆ ಗೌರವ ಅಡ್ಡ ಬರುತ್ತೆ. ಎಷ್ಟೋ ಜನಕ್ಕೆ ಹೋಟ್ಲು ಮಾಡಬೇಕು, ಎಕ್ಸಾಂಪಲ್ಲು ನನಗೆ ಹೇಳ್ತಿದ್ದೀನಿ ಅಂತ ತಪ್ಪಾಗಲಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟೋ ಜನಕ್ಕೆ ಹೋಟ್ಲು ಮಾಡಬೇಕು ಅಂತ ಆಸೆ ಇದೆ. ನಾನು ಬರೋವಂಥವ್ರಿಗೆ ತುಂಬ ಒಳ್ಳೆ ಅಡುಗೆ ಮಾಡಾಕಬೇಕು, ಅವ್ರ ಹೊಟ್ಟೆ ತುಂಬಿಸ್ಬೇಕು, ನಾನು ಹೊಟ್ಟೆ ತುಂಬಿಸ್ಕೋಬೇಕು, ನನಗೂ ಖರ್ಚಿಗೆ ದುಡ್ಡು ಬೇಕು ಅನ್ನೋದು, ನನ್ನ ಸಂಸಾರ ಸಾಕಬೇಕು ಅನ್ನೋದು ಒಂದು ಖುಷಿ ಇದೆ ಕೆಲವರಿಗೆ. ಹೌದು. ಇದು ನಾವು ಎಲ್ಲಿಂದ ಎಲ್ಲಿವರೆಗೂ ನೋಡ್ತೀವಿ ಇದನ್ನು. ಒಂದು ರೋಡಲ್ಲಿ ಇಟ್ಕೊಂಡು ಗಾಡಿ ಮೇಲೆ ಮಾರ್ತಕ್ಕಂಥ ಹೋಟೆಲಿಂದ ಹಿಡಿದು 5 ಸ್ಟಾರ್ ಹೋಟೆಲ್ವರೆಗೂ ನೋಡ್ತೀವಿ. 30 ರೂಪಾಯಿ 2 ಇಡ್ಲಿಯಿಂದ ಹಿಡಿದು 3,000 ರೂಪಾಯಿ 2 ಇಡ್ಲಿವರೆಗೂ ನೋಡ್ತೀವಿ. ಅಂದರೆ ಅದರಲ್ಲಿ ಅಕ್ಕಿ ಹಿಟ್ಟೆ ತಾನೇ ಬಳಸೋದು, ಬೇರೆ ಏನಾದರೂ ಹಾಕ್ತಾರೆ ಅದರೊಳಗಡೆ? ಇಲ್ಲ. ಇಲ್ಲ ಅಲ್ಲ. ಅವರವರ ಖುಷಿಗೆ ತಕ್ಕನಂಗೆ ಅವರವರ ಜೀವನ.